ನಮಸ್ಕಾರ. ಸಾವಯವ ರಸಾಯನಶಾಸ್ತ್ರ ಅಂದ್ರೇನೆ ಅದ್ರ ಹೃದಯ ಭಾಗದಲ್ಲಿರೋ ಒಂದು ಧಾತುವಿನ ಬಗ್ಗೆ ಮಾತಾಡ್ಬೇಕು. ಅದೇ ಕಾರ್ಬನ್. ಭೂಮಿ ಮೇಲೆ ಜೀವ ಅನ್ನೋದು ಹೇಗ್ ಸಾಧ್ಯ ಆಯ್ತು ಅನ್ನೋದಕ್ಕೆ ಇದರಲ್ಲೇ ಉತ್ತರ ಇದೆ. ಬನ್ನಿ ಇದ್ರ ಬಗ್ಗೆ ಇವತ್ತು ಸರಳವಾಗಿ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ನಾವು ಮೊದಲು ಕಾರ್ಬನ್ ಯಾಕಿಷ್ಟು ಸ್ಪೆಷಲ್ ಅಂತ ನೋಡ್ತೀವಿ. ಆಮೇಲೆ ಹೈಡ್ರೋಕಾರ್ಬನ್ ಸರಪಳಿಗಳು, ಕಾರ್ಬನ್ ಬಾಂಡ್ಸ್ ಅಂದ್ರೆ ಬಂಧಗಳ ವಿಧಗಳು, ಮತ್ತೆ ಕ್ರಿಯಾಗುಂಪುಗಳು ಅಂದ್ರೆ ಫಂಕ್ಷನಲ್ ಗ್ರೂಪ್ಸ್ ಅಂದ್ರೆ ಏನು ಅಂತ ನೋಡ್ತೀವಿ. ಕೊನೆಗೆ ಈ ಕಾಂಪೌಂಡ್ಸ್ಗೆಲ್ಲ ಹೇಗೆ ಹೆಸರಿಡ್ತಾರೆ ಮತ್ತೆ ಅದರ ರಚನೆ ಹೇಗಿರುತ್ತೆ ಅಂತಾನೂ ತಿಳ್ಕೊಳ್ತೀವಿ. ಶುರು ಮಾಡೋಣಲ್ವಾ? ಹಾಗಾದ್ರೆ ಮೊದಲನೇ ಭಾಗ, ಕಾರ್ಬನ್, ಒಂದು ಅದ್ಭುತ ಮೂಲಧಾತು. ಯಾಕೆ ಇದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ? ರಸಾಯನಶಾಸ್ತ್ರದಲ್ಲಿ ಇದಕ್ಕಂತಾನೆ ಒಂದು ಬ್ರಾಂಚ್ ಯಾಕಿದೆ? ನೋಡೋಣ ಬನ್ನಿ. ಯೋಚನೆ ಮಾಡಿ ನೋಡಿ, ಒಂದೇ ಒಂದು ಎಲಿಮೆಂಟ್ ಇಡೀ ಕೆಮಿಸ್ಟ್ರಿಯ ಒಂದು ದೊಡ್ಡ ಭಾಗಕ್ಕೆ ಹೇಗೆ ಕಾರಣ ಆಗ್ಬೋದು ಅಲ್ವಾ? ಇದಕ್ಕೆ ಉತ್ತರ ಸಿಗೋದು ಕಾರ್ಬನ್ನ 2 ಯುನೀಕ್ ಅಂದ್ರೆ ವಿಶಿಷ್ಟ ಗುಣಗಳಲ್ಲಿ. ಎಲ್ಲ ಶುರುವಾಗೋದೇ ಈ ನಂಬರಿಂದ 4. ಏನಿದು 4? ಇದು ಕಾರ್ಬನ್ನ ವೇಲೆನ್ಸಿ ಅಂದ್ರೆ ಕಾರ್ಬನ್ಗೆ 4 ಕೈಗಳಿದ್ದ ಹಾಗೆ. ಅದು ಒಂದೇ ಸಮಯದಲ್ಲಿ 4 ಬೇರೆ ಆಟಮ್ಗಳ ಜೊತೆ ಬಾಂಡ್ ಅಂದ್ರೆ ಬಂಧಗಳನ್ನ ಮಾಡ್ಕೊಳ್ಬಲ್ಲದು. ಸೊ ಕಾರ್ಬನ್ನ ಸೂಪರ್ ಪವರ್ಸ್ 2. ಒಂದು ಚತುರ್ವೇಲೆನ್ಸಿ ಅಂದ್ರೆ ಟೆಟ್ರಾವೇಲೆನ್ಸಿ, ಅದರ ಆ 4 ಕೈಗಳು. ಇನ್ನೊಂದು ಕ್ಯಾಟಿನೇಷನ್ ಅಂದ್ರೆ ಕಾರ್ಬನ್ ತನ್ನದೇ ಬೇರೆ ಕಾರ್ಬನ್ ಆಟಮ್ ಜೊತೆ ಸೇರಿ ಉದ್ದನೆಯ ಚೇನ್ಗಳನ್ನ, ಸರಪಳಿಗಳನ್ನ ಮಾಡ್ಕೊಳ್ಳೋ ಸಾಮರ್ಥ್ಯ. ಈ 2 ಪವರ್ಗಳಿಂದಾನೇ ಕಾರ್ಬನ್ ಲಕ್ಷಾಂತರ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಮಾಡೋಕ್ಕೆ ಸಾಧ್ಯ ಆಗಿರೋದು. ಸರಿ, ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಕಾರ್ಬನ್ನಿಂದ ಮಾಡಲ್ಪಟ್ಟಿರೋ ಅತೀ ಸರಳ ಸಂಯುಕ್ತಗಳು ಅಂದರೆ ಹೈಡ್ರೋಕಾರ್ಬನ್ಗಳನ್ನ ನೋಡೋಣ. ಈ ಹೈಡ್ರೋಕಾರ್ಬನ್ಗಳನ್ನ ನಾವು ಕೆಲವು ಫ್ಯಾಮಿಲಿಗಳಾಗಿ ಅಂದ್ರೆ ಕುಟುಂಬಗಳಾಗಿ ವಿಂಗಡಿಸಬಹುದು. ಅದನ್ನೇ ಅನುರೂಪ ಶ್ರೇಣಿ ಅಂತ ಕರೀತಾರೆ. ಇದರಲ್ಲಿ ಒಂದು ಸರಳವಾದ ಪ್ಯಾಟರ್ನ್ ಇರುತ್ತೆ. ಉದಾಹರಣೆಗೆ ಈ ಆಲ್ಕೇನ್ ಸರಣಿಯನ್ನ ನೋಡಿ. ಮೀಥೇನ್, ಈಥೇನ್, ಪ್ರೋಪೇನ್ ಒಂದಾದ ಮೇಲೆ ಒಂದು ಬರ್ತಾ ಇದ್ದ ಹಾಗೆ ಒಂದು ಕಾರ್ಬನ್ ಮತ್ತು 2 ಹೈಡ್ರೋಜನ್ ಅಂದ್ರೆ CH2 ಗುಂಪು ಸೇರ್ಕೊಳ್ತಾ ಹೋಗುತ್ತೆ. ಇವೆಲ್ಲವೂ CnH2n+2 ಅನ್ನೋ ಒಂದೇ ಒಂದು ಜನರಲ್ ಫಾರ್ಮುಲಾಗೆ ಸರಿ ಹೊಂದಿಕೊಳ್ಳುತ್ತೆ. ಇಂಟ್ರೆಸ್ಟಿಂಗ್ ಅಲ್ವಾ? ಕಾರ್ಬನ್ನ ಕರಾಮತ್ತು ಬರೀ ಸಿಂಗಲ್ ಬಾಂಡ್ಸ್ಗೆ ಅಂದ್ರೆ ಏಕಬಂಧಗಳಿಗೆ ನಿಲ್ಲೋದಿಲ್ಲ. ಅದು ತನ್ನದೇ ಕಾರ್ಬನ್ ಆಟಮ್ಗಳ ಜೊತೆ ಡಬಲ್ ಮತ್ತೆ ಟ್ರಿಪಲ್ ಬಾಂಡ್ಗಳನ್ನು ಸಹ ಮಾಡ್ಕೊಳ್ಬಲ್ಲದು. ಈ ಬೇರೆ ಬೇರೆ ತರದ ಬಾಂಡ್ಗಳನ್ನ ಮಾಡೋ ಗುಣದಿಂದಾನೇ ಹೈಡ್ರೋಕಾರ್ಬನ್ಗಳಲ್ಲಿ 2 ಮುಖ್ಯ ವಿಧಗಳು ಹುಟ್ಕೊಳ್ತವೆ. ಒಂದು ಪರ್ಯಾಪ್ತ ಅಥವಾ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಇನ್ನೊಂದು ಅಪರ್ಯಾಪ್ತ ಅಂದ್ರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಹೈಡ್ರೋಕಾರ್ಬನ್ ಚೇನ್ ಅನ್ನೋದು ಒಂದು ಅಣುವಿನ ಅಸ್ಥಿಪಂಜರ ಇದ್ದ ಹಾಗೆ. ಆದ್ರೆ ಅದಕ್ಕೆ ಒಂದು ವ್ಯಕ್ತಿತ್ವ, ಒಂದು ಕ್ಯಾರೆಕ್ಟರ್ ಕೊಡೋದು ಈ ಕ್ರಿಯಾಗುಂಪುಗಳು ಅಂದ್ರೆ ಫಂಕ್ಷನಲ್ ಗ್ರೂಪ್ಸ್. ಉದಾಹರಣೆಗೆ ನೋಡಿ, ಒಂದು ಕಾರ್ಬನ್ ಚೈನ್ಗೆ ಈ ಆಲ್ಡಿಹೈಡ್ ಗುಂಪು ಅಂಟಿಕೊಂಡ್ರೆ ಅದರ ಗುಣಗಳೇ ಬದಲಾಗುತ್ತೆ. ಇದನ್ನ ನಾವು CHO ಅನ್ನೋ ರಚನೆಯಿಂದ ಸುಲಭವಾಗಿ ಕಂಡುಹಿಡಿಯಬಹುದು. ಹಾಗೇನೇ COOH ಗುಂಪು ಯಾವುದಕ್ಕಾದ್ರೂ ಸೇರಿದ್ರೆ ಆ ಇಡೀ ಮಾಲಿಕ್ಯೂಲ್ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಅದಕ್ಕೆ ಹುಳಿ ಗುಣಗಳು ಬರುತ್ತೆ. ಲಕ್ಷಾಂತರ ಕಾರ್ಬನ್ ಕಾಂಪೌಂಡ್ಸ್ ಇರೋದ್ರಿಂದ ಪ್ರತಿಯೊಂದಕ್ಕೂ ಒಂದು ವ್ಯವಸ್ಥಿತವಾದ ಹೆಸರು ಬೇಕೇ ಬೇಕು, ಇಲ್ಲಾಂದ್ರೆ ಪೂರ್ತಿ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ IUPAC ಅನ್ನೋ ಒಂದು ಸಿಸ್ಟಮ್ ಇದೆ. ಅಂದ್ರೆ ಒಂದು ಸಂಯುಕ್ತದ ಹೆಸರು ಸುಮ್ನೆ ಇಟ್ಟಿರೋದಲ್ಲ, ಅದು ಆ ಕಾಂಪೌಂಡ್ನ ಸ್ಟ್ರಕ್ಚರ್ ಹೇಗಿದೆ ಅಂತ ನಿಖರವಾಗಿ ಹೇಳುವ ಒಂದು ಕೋಡ್ ಇದ್ದ ಹಾಗೆ. ಮೊದಲು ಉದ್ದದ ಚೈನ್, ಆಮೇಲೆ ಬಾಂಡ್ ಟೈಪ್, ಆಮೇಲೆ ಫಂಕ್ಷನಲ್ ಗ್ರೂಪ್, ಎಲ್ಲದಕ್ಕೂ ಒಂದು ಲಾಜಿಕ್ ಇದೆ. ಈ ಹೆಸರುಗಳು, ಫಾರ್ಮುಲಾಗಳೆಲ್ಲ ಕೇವಲ ಪೇಪರ್ ಮೇಲಿನ ಅಕ್ಷರಗಳಲ್ಲ. ಪ್ರತಿಯೊಂದು ಹೆಸರಿಗೂ ಒಂದು ನಿರ್ದಿಷ್ಟವಾದ 3D ರಚನೆ ಇರುತ್ತೆ. ಮೀಥೇನ್ನ ಈ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನೋಡಿ, ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಲ್ವಾ? ಮಧ್ಯದಲ್ಲಿರುವ ಕಾರ್ಬನ್ ತನ್ನ 4 ಎಲೆಕ್ಟ್ರಾನ್ಗಳನ್ನ 4 ಹೈಡ್ರೋಜನ್ಗಳ ಜೊತೆ ಹೇಗೆ ಹಂಚಿಕೊಂಡು ಸ್ಟೇಬಲ್ ಆದ ಬಂಧಗಳನ್ನ ಮಾಡ್ಕೊಳ್ತೆ ಅಂತ. ಅಂದಹಾಗೆ ಕಾರ್ಬನ್ ಬರೀ ನೇರವಾದ ಸರಪಳಿಗಳನ್ನೇ ಮಾಡಬೇಕು ಅಂತೇನಿಲ್ಲ. ಅದು ಈ ರೀತಿ ಉಂಗುರಗಳನ್ನು ಸಹ ಮಾಡಬಲ್ಲದು. ಬೆನ್ಝೀನ್ ಒಂದು ಪರ್ಫೆಕ್ಟ್ ಷಟ್ಭುಜಿಯ ರಚನೆಗೆ ಫೇಮಸ್ ಎಕ್ಸಾಂಪಲ್. ಸೊ ಕೊನೆಗೆ ಹೇಳೋದಾದ್ರೆ, ಈ ಎಲ್ಲಾ ಗುಣಗಳು ಬರೀ ಕೆಮಿಸ್ಟ್ರಿ ಪುಸ್ತಕದಲ್ಲಿರೋ ನಿಯಮಗಳಲ್ಲ. ಸಸ್ಯಗಳಿಂದ ಹಿಡಿದು ನಮ್ಮ ದೇಹದವರೆಗೂ ನಮಗೆ ಗೊತ್ತಿರೋ ಜೀವ ಅನ್ನೋದಕ್ಕೆ ಇವೇ ಮೂಲಭೂತ ತತ್ವಗಳು. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಕಾರ್ಬನ್ಗೆ ಈ ಚತುರ್ವೇಲೆನ್ಸಿ, ಕ್ಯಾಟಿನೇಷನ್ ಅನ್ನೋ ಅದ್ಭುತ ಗುಣಗಳು ಇರ್ಲಿಲ್ಲ ಅಂದಿದ್ರೆ ನಮ್ಮ ಈ ಜಗತ್ತಿನಲ್ಲಿ ಜೀವ ಅನ್ನೋದೇ ಇರ್ತಿತ್ತಾ? ಹೇಗಿರ್ತಿತ್ತು ನಮ್ಮ ಪ್ರಪಂಚ?